ಪವರ್ಫುಲ್ ಜವರಾಜಿ? ಯಾರು ಪೂಜಾರ್ ಇಲ್ಲ, ಸತ್ಯ ಐತೆ, ಮೋಸ ವಂಚನೆ ಇಲ್ಲ. ಒಂದು ದಸರಾನ ಇಡಕ್ಕೆ ಕೊಡ್ತೀರಾ, ಒಂದು ಸೀರೆ ಮಾಡ್ಲಿಕ್ಕೆ ಕೊಡ್ತೀರಾ, ಇಲ್ಲ ಒಂದು ಹೂನಾರ ಹಾಕಿ ಒಂದು ಪೂಜೆ ಕೊಡ್ತೀರಾ. ಭಾಳ ಪವರ್ಫುಲ್ ಅಪ್ಪ ತಾಯಿ. ಬಾಯ್ಸ್ ಆನ್ 3. ಈ ಥರ ಗಾಡೀಲಿ ಸ್ಪೀಡಾಗಿ ಹೋಗೋದಂದ್ರೆ ಮೈ ಒಂಥರ ಗೂಸ್ ಬಂಪ್ಸ್ ಕೊಡುತ್ತೆ, ಮೈ ರೋಮಾಂಚನ. ಮತ್ತು ನನ್ನ ಮೇಲೆ ನಂಬಿಕೆ ಇದೆ, ನಾನು ಗಾಡಿನ ಕರೆಕ್ಟಾಗಿ ಓಡಿಸ್ತೀನಿ ಅಂತ. ನಾವು ಇವತ್ತು ಹೋಗ್ತಿರೋ ಜಾಗ ಮೈ ರೋಮಾಂಚನ ಹಾಗೂ ನಂಬಿಕೆಗೆ ಇನ್ನೊಂದು ಹೆಸರೇ ಆ ಜಾಗ. ಆ ಜಾಗಕ್ಕೆ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಅಲ್ಲಿ ಬರೋ ಜನರು ಅದನ್ನೇ ನಂಬಿದ್ದಾರೆ, ಮತ್ತು ನಂಬಿದವರು ಅಲ್ಲಿ ಕೆಟ್ಟವರಿಲ್ಲ. ಚೆನ್ನಾಗಿದೆ ಜಾಗ. ಈ ಜಾಗ ಶಿರಾ ಜನತೆಗೇನು ಹೊಸದೇನಲ್ಲ, ಶಿರಾಯಿಂದ ಆಚೆ ಇರೋರಿಗೆ ಹೊಸದಿದು ಜಾಗ. ಹೆಂಗಂದ್ರೆ ಶಿರಾದವರು ಅವಾಗವಾಗ ಬಂದು ಆ ದೇವ್ರಿಗೆ ಕೈ ಮುಗ್ದು ದೇವ್ರನ್ನ ನಂಬಿ ಅರಸಿ ಹರಕೆ ಕಟ್ಕೊಂಡು ಅಲ್ಲಿಂದ ಬರ್ತಾರೆ. ಇದೇನಿದ್ರು ಶಿರಾಯಿಂದ ಆಚೆ ಇರೋರಿಗೆ ಹೊಸ ಥರ ವಿಡಿಯೋ ಇದು. ಶಿರಾ ಹಿರಿಯೂರು ಮಧ್ಯದಲ್ಲಿ ಬರುತ್ತೆ ಈ ದೇವ್ರ ಹೆಸರು ಉಡುಸ್ಲಮ್ಮ ದೇವಿ ದೇವಸ್ಥಾನ. ಈ ಉಡುಸ್ಲಮ್ಮ ಅದರದ್ದೇ ಆದಂಥ ಒಂದು ಇತಿಹಾಸ ನಿಕ್ಕೊಂಡಿದ್ದಾಳೆ. ನನಗೇನು ತಿಳಿದಿರೋ ಅಷ್ಟು ಹೇಳ್ತೀನಿ, ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ನನಗೆ ಗೊತ್ತಿರೋದ್ರಲ್ಲಿ ನಿಮಗೇನಾದರೂ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋದ್ರಲ್ಲಿ ನಿಮಗಿಂತ ಜಾಸ್ತಿ ನಾನು ಗೊತ್ತಿರೋದನ್ನೇನಾದರೂ ಹೇಳಿದ್ರೆ ನೀವು ಈಗ ಉಂಟೆ ಅಂತ ಕಮೆಂಟ್ ಮಾಡಿ, ಅಷ್ಟೇನೆ. ಬನ್ನಿ ಅದರ ಇತಿಹಾಸ ಹೇಳ್ತೀನಿ. ಅದರ ಇತಿಹಾಸ ಸುಮಾರು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದ ಕಾಲದಲ್ಲಿ ಈ ಹೈವೇ, ನಾವೀಗ ಏನು ಈ ಹೈವೇ ಹೋಗ್ತಾ ಇದ್ದೀವಲ್ಲ, ಈ ಹೈವೇ ಮೇಲೆ ಹೈವೇ ಕನ್ಸ್ಟ್ರಕ್ಷನ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದರು. ಅದು ಬೆಂಗಳೂರು ಟು ಪುಣೆಗೆ. ಬೆಂಗಳೂರು ಟು ಪುಣೆ ಹೈವೇ ಇದು ಏನು ಉಡುಸ್ಲಮ್ಮ ಮೇಲೆ ಹೋಗ್ಬೇಕಾಗಿತ್ತು. ಆ ಟೈಮ್ನಲ್ಲಿ ಯಾವುದ್ಯಾವುದು ರೋಡ್ ಮಾಡೋದಕ್ಕೆ, ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅಡ್ಡ ಏನೇನು ಬರುತ್ತೋ ಅದನ್ನೆಲ್ಲ ಹೊಡೆದಾಕಬೇಕು ಅಂತ ರೂಲ್ಸ್ ಆರ್ಡರ್ ಆಗಿತ್ತು. ಆ ಆರ್ಡರ್ ಆದಾಗ ಈ ಬೇವಿನ ಮರ, ಆಲದ ಮರ ಅಡ್ಡ ಬಂದಿತ್ತು. ಅವೆರಡು ಮರನೂ ಕಡಿಯೋದಕ್ಕಂತ ಒಂದು ಲಾರಿ, ಇದು ಯಾವುದು, ಒಂದು JCB ಇಂದ ಅದನ್ನು ಕಡ್ದಾಕ್ಸೋಕ್ಕೆ ಕರ್ಕೊಂಬರ್ತಾರೆ. ಇನ್ನೇನು JCB ಆ ಮರನ ಕಡಿಬೇಕಾಗಿತ್ತು ಅಂತ ಟೈಮ್ನಲ್ಲಿ JCB ಕೆಟ್ಟೋಗುತ್ತೆ. JCB ಕೆಟ್ಟೋದಾದ್ಮೇಲೆ ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆಲ್ಲ ಕಂಡಂಗಾಗುತ್ತೆ. ಇದನ್ನು ನೋಡ್ತಿದ್ದ ಅಲ್ಲಿದ್ದ ಜನರೆಲ್ಲ ಈ ದೇವರಿಗೆ ಒಂದು ಗುಡಿ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಗುಡಿ ಕಟ್ತಾರೆ. ಗುಡಿ ಕಟ್ಟಿದ ಮಾರನೇ ದಿನನೇ ಗುಡಿಯೆಲ್ಲ ನೆಲ ಸಮವಾಗಿರ್ತದೆ, ಬಿದ್ದೋಗ್ಬಿಟ್ಟಿರ್ತದೆ ಗುಡಿಯೆಲ್ಲ. ಅದೇನೋ ಬಿದ್ದೋಗಿರ್ತದೆ. ಓಕೆ, ಬೆಳಗ್ಗೆ ಜನರೆಲ್ಲ ಬಂದು ನೋಡ್ತಾರೆ, ಫುಲ್ಲು ಆಶ್ಚರ್ಯದಿಂದ ನೋಡ್ತಾರೆ, ಏನಿದು, ಯಾಕಿದು ಹಿಂಗೆ, ಏನಾಯಿತು ಅಂತ ಒಬ್ರನ್ನೊಬ್ರು ಮುಖ ನೋಡ್ಕೊಂಡು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಸ್ವಲ್ಪ ದಿನಗಳಾದಮೇಲೆ ಆ ದೇವರು ಒಂದು ಪುಟ್ಟ ಬಾಲಕಿಯ ಮೇಲೆ ಬರುತ್ತೆ. ಆ ಪುಟ್ಟ ಬಾಲಕಿಯ ಹತ್ರ ಬಂದು, ನನಗೆ ನೀವು ಗುಡಿ ಕಟ್ಟಿಸ್ಬೇಡ್ರಿ, ಗರ್ಭಗುಡಿನೂ ಕಟ್ಟಿಸ್ಬೇಡ್ರಿ, ನಾನು ಇದೇ ಆಲದ ಮರದ ಕೆಳಗಡೆ ಹಂಗೆ ಇರ್ತೀನಿ ಅಂತ ಅಂದು, ನಾನು ಪ್ರಪಂಚ ನೋಡಬೇಕು, ಮತ್ತು ನಾನು ಜನರನ್ನು ನೋಡಬೇಕು, ಜನರ ಕಷ್ಟ ಸುಖ, ಅವರಿಗೆ ಯಾವುದೇ ತರಹದ ಕಷ್ಟ ಬಂದರೂ ಪರಿಹಾರ ಮಾಡ್ತೀನಿ ಅಂತ ಆ ಪುಟ್ಟ ಬಾಲಕಿಯ ರೂಪದಲ್ಲಿ ಬಂದು ದೇವರು ಅಲ್ಲಿದ್ದ ಜನರಿಗೆ ಹೇಳಿ ಹೋಗುತ್ತೆ. ಸರಿ, ಹಿಂಗೆ ಹೇಳೋದಾದ್ಮೇಲೆ ಜನರೆಲ್ಲ ನಂಬಿ ಗುಡಿ ಕಟ್ಸಲ್ಲ. ಹೈವೇ ಪಕ್ಕದಲ್ಲೇ ಆಲದ ಮರ ಇದೆ. ಆಲದ ಮರದ ಕೆಳಗಡೆನೇ ಆ ದೇವ್ರ ಗುಡಿ ಇದೆ. ಗುಡಿ ಏನಿಲ್ಲ, ನಾರ್ಮಲ್ ದೇವರು. ಆ ದೇವ್ರಿಗೆ ಇದೆಲ್ಲ ಒಂದು ಆರ್ಚ್ ಹಾಕ್ಸಿದ್ದಾರೆ, ಶ್ರೀ ಉಡುಸ್ಲಮ್ಮ ದೇವಿ ದೇವಸ್ಥಾನ ಅಂತ ಅಷ್ಟೇ. ಅದು ಬಿಟ್ಟರೆ ಆ ದೇವರಿಗೆ ಯಾವುದೇ ತರಹದ ಜಾತಿ ಮತ ಭೇದ ಮೇಲು ಕೀಳು ಯಾವುದೂ ಇಲ್ಲ. ಮತ್ತು ಇನ್ನೊಂದು, ಪೂಜಾರಿ ಮತ್ತು ಅಲ್ಲಿ ಪೂಜೆ ಮಾಡೋದಕ್ಕಂತ ಯಾರು ಸಪ್ರೇಟಾಗಿ ವ್ಯಕ್ತಿಗಳನ್ನಿಟ್ಟಿಲ್ಲ. ಬರೋ ಜನರೇ ದೇವ್ರಿಗೆ ಪೂಜೆ ಮಾಡಿ ಹರಸಿ ಆ ದೇವರಿಗೆ ತಮ್ಮ ಕಷ್ಟವನ್ನೆಲ್ಲ ಹೇಳ್ಕೊಂಡು ಮುಂದೆ ಪೂಜೆ ಮಾಡಿ ಅವ್ರು ಏನಾದರೂ ಹರಕೆ ಕಟ್ಕೊಂಡಿದ್ರೆ ಆ ಹರಕೆ ಪ್ರಕಾರವಾಗಿ ಅವರು ಬಲಿ ಕೊಡೋದನ್ನ ಮಾಡ್ತಾರೆ. ಕುರಿ ಬಲಿ ಕೊಡೋದು, ಕೋಳಿ ಬಲಿ ಕೊಡೋದು ಎಲ್ಲ ಮಾಡ್ತಾ ಇರ್ತಾರೆ. ಅದು ಬಿಟ್ಟರೆ ಆ ದೇವರನ್ನ ನಂಬ್ಕೊಂಡು ಮನಸ್ಸಿನಲ್ಲಿ ಅವ್ರಿಗಾಗ್ತಿರೋ ಕಷ್ಟನೆಲ್ಲ ಕರೆಕ್ಟಾಗಿ ದೇವ್ರಿಗೆ ವಿವರಿಸುವಾಗಿ ಮನದಲ್ಲೇ ಹೇಳ್ಕೊಂಡು ಆ ಕಲ್ಲುಗಳು ಇಟ್ಟಿರ್ತಾರೆ ಅಲ್ಲಿ ಮುಂದೆ. ಆ ಕಲ್ಲುಗಳ ಮೇಲೆ ಕೂತ್ಕೊಂಡ್ರೆ ಆ ಕಲ್ಲು ಏನಾದರೂ ಬಲಗಡೆ ತಿರುಗ್ತು ಅಂದರೆ ನಿಮಗೆ ಒಳ್ಳೇದಾಗುತ್ತೆ ಅಂತ.
ಅದೇ ಏನಾದರೂ ಎಡಗಡೆ ತಿರುಗ್ತು ಅಂದರೆ ನಿಮ್ಮ ಕೆಲಸವಾಗಲ್ಲ. ನೀವು ಏನಾದರೂ ನಿಮ್ಮ ಜೀವನದಲ್ಲಿ ತಪ್ಪು ಮಾಡಿರ್ತೀರ, ಅದನ್ನು ಫಸ್ಟ್ ಪರಿಹಾರ ಮಾಡ್ಕೊಂಡು ಅದಾದಮೇಲೆ ಆ ದೇವ್ರ ಹತ್ರ ಹೋಗಬೇಕು. ಆ ದೇವ್ರ ಹತ್ರ ಹೋಗಿ ನೀವು ಮತ್ತೆ ಬೇಡಿ, ಆ ದೇವರಲ್ಲಿ ಹರಕೆ ಕಟ್ಟಿ ಒಳ್ಳೆ ಮನಸ್ಸಿನಿಂದ, ಒಳ್ಳೆ ಗುಣ ಮತ್ತು ಒಳ್ಳೆ ಹೃದಯದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಕಲ್ಲುಗಳ ಮೇಲೆ ಕುಳಿತಾಗ ಆ ಕಲ್ಲು ಬಲಕ್ಕೆ ತಿರುಗಿದರೆ ನಿಮ್ಮ ಕಷ್ಟ ಸಫಲ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗೋಗುತ್ತೆ. ಗೊತ್ತಾಯ್ತಾ? ಮತ್ತು ಈ ದೇವರು ತಿರುಪತಿ ತಿಮ್ಮಪ್ಪ ಹಾಗೂ ಧರ್ಮಸ್ಥಳದ ಮಂಜುನಾಥ ಥರ ಏನು ಫೇಮಸ್ ಏನಿಲ್ಲ ಅಂದರೂ ಇಲ್ಲಿ ಬರೋ ಜನರ ಸಂಖ್ಯೆ ಕಳೆದ 15 ವರ್ಷದಿಂದ ಏನು ಕಮ್ಮಿ ಇಲ್ಲ. ಜನರನ್ನು ಸೆಳೀತಾ ಇದ್ದಾಳೆ ಆ ದೇವಿ, ಅತಿ ಹೆಚ್ಚು ಸೆಳೀತಾ ಇದ್ದಾಳೆ. ನೀವು ನಂಬ್ತಿರೋ ಬಿಡ್ತಿರೋ, ಶುಕ್ರವಾರ ಮತ್ತು ಮಂಗಳವಾರ ಇದೇ ನೋಡಿ ದೇವಸ್ಥಾನ. ತೀರಾ ಮುಂದೆ ಹೋಗ್ಬಿಟ್ಟಿದ್ದೀನಿ, ಇದ್ದಾರೆ ಜನರೆಲ್ಲ ಇದ್ದಾರೆ. ಬನ್ನಿ ಅಲ್ಲಿ ಬರೋಣ. ಬನ್ನಿ, ನಿಮಗೆ ಮುಂದಿನ ವಿಡಿಯೋ ಈಗ ದೇವಸ್ಥಾನದ ಹತ್ರ ತೋರಿಸಿ, ದೇವಸ್ಥಾನದಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ಮತ್ತು ಅಲ್ಲಿನ ಜನರ ಒಪಿನಿಯನನ್ನು ನಿಮಗೆ ತಿಳಿಸ್ತೀನಿ. ಬನ್ನಿ ಹೋಗೋಣ. ಇವತ್ತು ಉಡುಸ್ಲಮ್ಮ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಬನ್ನಿ ಅಲ್ಲಿ ಒಳಗೋಗೋಣ. ಅಲ್ಲಿನ ವಿಶೇಷತೆ ಮತ್ತು ಅಲ್ಲಿ ನಡೆಯೋ ಪವಾಡ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಮತ್ತು ಅಲ್ಲಿರೋ ಜನರ ಒಪಿನಿಯನ್ನು ನಾನು ನಿಮ್ಗೆ ಹೇಳ್ತೀನಿ. ಮತ್ತು ಇಲ್ಲಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ದಿನ ಅತಿ ಹೆಚ್ಚು ಜನ ಇರ್ತಾರೆ. ಬನ್ನಿ, ಹೋಗ್ತಾ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದೇ ಉಡುಸ್ಲಮ್ಮ ತಾಯಿಯ ಮುಖ್ಯ ದ್ವಾರ. ನಾನಾಗಲೇ ಹೇಳ್ದಂಗೆ ಈ ದೇವಸ್ಥಾನಕ್ಕೆ ಯಾವುದೇ ಥರದ ಪೂಜಾರಿ ಇಲ್ಲ. ಇಲ್ಲಿ ಬರೋ ಭಕ್ತಾದಿಗಳೇ ದೇವ್ರನ್ನ ಪೂಜೆ ಮಾಡಿ ಮತ್ತು ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು ತಾಯಿ ಎಂದು ಬೇಡುತ್ತಾರೆ. ಮಕ್ಕಳಾಗಿಲ್ದಿರೋರಿಗೆಲ್ಲ ಕಂಕಣ ಭಾಗ್ಯ, ಹಣಕಾಸಿನ ತೊಂದರೆ ಮತ್ತು ಇನ್ನಿತರ ನಿಮ್ಮ ಜೀವನದಲ್ಲಿ ತೊಂದರೆಯಾಗುವ ವಿಷಯಗಳಿಗೆಲ್ಲ ಪರಿಹಾರ ನೀಡುತ್ತಾಳೆ ನಮ್ಮ ಉಡುಸ್ಲಮ್ಮ ತಾಯಿ. ಇವತ್ತು ಸೋಮವಾರ ಆಗಿದ್ರೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದಾರೆ. ಈ ತಾಯಿ ದ್ವಾರಾಳೆಂಬ ಗ್ರಾಮದಲ್ಲಿ ನೆಲೆಸಿದ್ದಾಳೆ. ಇದು ಜಸ್ಟ್ ಹೈವೇ ಪಕ್ಕದಲ್ಲೇ ಕಾಣುತ್ತೆ. ಹಿರಿಯೂರ್ಗೆ ಹೋಗೋ ರೂಟಲ್ಲಿ ಕಾಣುತ್ತೆ. ಜಸ್ಟ್ ಲೆಫ್ಟ್ ಸೈಡಲ್ಲೇ ಇದೆ. ಇದೇ ನೋಡಿ, ನಾನು ಆವಾಗಲೇ ಹೇಳಿದ ಆಲದ ಮರ ಇದೇನೇನೆ. ಈ ಆಲದ ಮರ ಕೆಳಗಡೆನೆ ದೇವಿ ನೆಲೆಸಿರೋದು. ಇದೇ ನೋಡಿ ಆ ಕಲ್ಲು. ನೀವು ಆ ಕಲ್ಲು ಮೇಲೆ ಕುಂತ್ಕೊಂಡು ನಿಮ್ಮ ಜೀವನದಲ್ಲಿ ಏನಾದರೂ ಆಗಬೇಕು ಅಂತ ಅಂದ್ಕೊಂಡ್ರೆ ಮನಸ್ಸಿನಲ್ಲಿ, ಅದು 100% ಆಗೇ ಆಗುತ್ತೆ. ಆ ಕಲ್ಲು ಬಲಗಡೆ ತಿರುಗ್ತು ಅಂದರೆ 100% ಸತ್ಯ ಆಗೇ ಆಗುತ್ತೆ. ಏನಾದರೂ ಎಡಕ್ಕೆ ತಿರುಗ್ತು ಅಂದರೆ ಆಗೋದಿಲ್ಲ. ಬನ್ನಿ, ಇಲ್ಲಿರೋ ಜನರ ಒಪಿನಿಯನನ್ನು ತಿಳಿಯೋಣ. ನಮಸ್ಕಾರ. ನಿಮ್ದು ಯಾವ ಊರು, ಮತ್ತು ನೀವು ಇಲ್ಲಿ ಬಂದು ದೇವ್ರನ್ನ ಪೂಜೆ ಮಾಡ್ತಿರೋ ಕಾರಣ, ಮತ್ತು ನೀವು ಈ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ಏನಾದ್ರು ಇದೆಯಾ, ಹೇಳ್ತೀರಾ? చెప్తాను. నేను ఉండేది ఆంధ్ర ఇంకా ఇక్కడ వస్తాను. దేవుని 3 ఏళ్ళ ఇంకా చూస్తాను. నా ఫ్రెండ్స్ ఇట్లా వచ్చినప్పుడు మేము పరిచయం చేయించుడి. ఇక్కడ దేవస్థానం చాలా పవర్ఫుల్ అని అన్ని ఒక తూరు వచ్చిండి. ఇంట్లో వచ్చి మా ఫ్యామిలీ అంతా బాగున్నారు, బాగా ఒప్పుకొని పోయింటే అప్పుడే 2 టైమ్స్ వచ్చింటే ఇప్పుడు ఆరామ్గా ఒక 2 నెలలు ఇంకా వస్తూనే ఉన్నాను. ఇంట్లో ఫ్యామిలీ గేమ్లు అంతా బాగానే ఉన్నారు. ఏం తొందరలే. దేవుడిని నేను నమ్ముతాను, దేవుడు ఉన్నాడని. ఇది మాత్రం చాలా మేలు. ನಮಸ್ತೆ. ನಮಗೆ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಏನಾದರೂ ನಿಮ್ಮ ಅಭಿಪ್ರಾಯ ಇದ್ದರೆ ಹೇಳಿ. ನೀವು ಈ ದೇವ್ರನ್ನ ಯಾವ ಥರ ನಂಬಿದ್ದೀರಾ? ದ್ವಾರಾಳುಸ್ಲಮ್ಮ ದೇವಿ ಅಂದರೆ ಗ್ರಾಮ ದ್ವಾರಾಳು ಉಸ್ಲಮ್ಮ ದೇವಿ ಅಂತ. ಶ್ರೀ ಲಕ್ಷ್ಮೀ ಸಾರ ನಮ್ಮೂರು ಸ್ಥಳ. ಈ ಕಡೆ ದ್ವಾರಾಳು, ಈ ಕಡೆ ಈಗ ಒಂದು 15 ವರ್ಷದಿಂದ ತಾಯಿ ಸೇವೆ ಮಾಡ್ಕೊಂಡು ತುಂಬ ಪವರ್ಫುಲ್ ದೇವರಾಜಿ. ಯಾರು ಪೂಜಾರಿಲ್ಲ. ಸತ್ಯ ಐತೆ, ಮೋಸ ವಂಚನೆ ಇಲ್ಲ. ನಿಮ್ಮ ಇಷ್ಟ ಅಂತ ನೀವು ಮಾಡ್ಕೊಂಡು ಅದನ್ನ ನೀವು ಕೈ ಮುಟ್ಕೊಂಡ್ರೆ ತಾಯಿ ನಿಮ್ಗೆ ಒಳ್ಳೇದು ಮಾಡಿದಾಗ ಅದೇನು ಹೇಳ್ತೀರೋ ಅದನ್ನ ಕೊಡೋದು. ಒಂದು ದಸರಾನ ಎಡೆ ಕೊಡ್ತೀರಾ, ಒಂದು ಸೀರೆ ಮಾಡ್ಲಿಕ್ಕೆ ಕೊಡ್ತೀರಾ, ಇಲ್ಲ ಒಂದು ಹೂನಾರ ಹಾಕಿ ಒಂದು ಪೂಜೆ ಕೊಡ್ತೀರಾ, ಅದನ್ನ ನೀವು ಸೇರಿ ಭಾಳ ಪವರ್ಫುಲ್ ಅಪ್ಪ ತಾಯಿ. ಇದು ದೇವ್ರಿಗೆ ಜಾತಿ ಮತ ಭೇದ ಧರ್ಮ ಮೇಲು ಕೇಳು ಏನಿಲ್ಲ, ಏನೂ ಇಲ್ಲ. ಯಾವ ಜಾತಿನೂ ಇಲ್ಲ, ಯಾವ ಮತ ಧರ್ಮ ಏನೂ ಇಲ್ಲ. ಏನಿಲ್ಲ, ಎಲ್ಲ ಒಂದೇ. ಜಾತಿ ಅವರು ಇವರು ಎಂಬುದೇ ಇಲ್ಲ, ಎಲ್ಲ ಮಕ್ಕಳು ಎಲ್ಲ ಒಂದೇ. ಆದ್ರೆ ಬಂದು ಅವ್ರ ಭಕ್ತಿ ಅಂತ ಕೇಳೋದು ಅವ್ರ ನೇಮ. ನೀವೇನಾದ್ರೂ ಅರ್ಕೆ ಹೊತ್ಕೊಂಡಿದ್ರ ಅಜ್ಜಿ? ಇಲ್ಲಿ ಯಾವ್ದಾದ್ರು ಒಂದು ಕೆಲಸ ಆಗ್ಬೇಕು ಬೇಜನ್ನಾಗಿ ಆಗಿದ್ಯಾ ಅಜ್ಜಿ? ಅದು
ಬೇಜಾನಾಗುತ್ತೆ. ಏನಂದ್ರೆ ನಾವು ನೆನ್ಬೇಕು, ನೆಂಬಿ ನಾವು ಪೂಜೆ ಮಾಡಿದ್ರೆ ಅದು ನಮ್ಗೆಲ್ಲದೂ ಒಂದು ಬಲ ಕೊಡುತ್ತೆ. ನಾವು ನೆಂಬ್ಲಾರ್ದ್ರೆ ಆಗುಲಿ ಅಂದ್ರೆ ಏನ್ ಕೊಡುತ್ತೆ? ನೆನ್ಬೇಕು. ತುಂಬಾ ಪವರ್ಫುಲ್ ಅಪ್ಪ ಇದು. ಯಾಕೆ ಅಜ್ಜಿ ದೇವರಿಗೆ ಒಂದು ಗರ್ಭಗುಡಿ ಅಥವಾ ಒಂದು ಗುಡಿ ಏನೂ ಇಲ್ಲ? ಮಾಡಂಗಿಲ್ಲ. ಅದು ಮುಂಚೆ ಆಗಿನ ಕಾಲದ ಕಟ್ಟೆಯವರಂತೆ. ಈಗ ಒಂದು 500 ಇಂದ ಶತಮಾನದ ದೇವ್ರು ಇವತ್ತಿಂದಲ್ಲ, ಇದು 500 ತಲೆಮಾರು ಅಂದ್ರೆ ಗೊತ್ತಲ್ಲ ಹೆಂಗೆ? ಜಾಸ್ತಿ ಹಳೆ ಇತಿಹಾಸ ಇರೋ ತಾತ ಮುತ್ತಾತ ಅವ್ರಪ್ಪರ ಕಾಲದ್ದು, ತಾತ ಮುತ್ತಾತ ಕಾಲದ್ದು ಈ ದೇವ್ರಿದು. 500 ವರ್ಷದಿಂದ 500 ಶತಮಾನದ ದೇವ್ರಿದು. ಆದ್ರೆ ಅವತ್ತಿನ ಕಾಲದಾಗೆ ಕಟ್ಟಿದ್ರಂತೆ ದೇವಸ್ಥಾನ. ಕಟ್ಟಿದ್ರೆ ಅದೇನ್ ಮಾಡೈತೆ, ಬಿದ್ದೋಯ್ತೆ. ಇವತ್ತು ಹಗಲು ಕಟ್ಟವ್ರೆ, ರಾತ್ರಿ ಬಿದ್ದೋಯ್ತೆ. ಇಲ್ಲಿ ಮಾರಮ್ಮ ಐತೆ ದೇವಸ್ಥಾನದಲ್ಲಿ, ದ್ವಾರೊಳಗೆ ಮಾರಮ್ಮನ ದೇವಸ್ಥಾನ ಐತೆ. ಅಲ್ಲಿ 5 ವರ್ಷದ ಮಗಿನ ಮೇಲೆ ಅಯ್ಯಮ್ಮ ನನಗೆ ದೇವಸ್ಥಾನ ಕಟ್ಬೇಡ್ರಿ, ಪೂಜಾರನ್ನ ಇಡಬೇಡ್ರಿ ಅಂತ ಆಯಮ್ಮ ಹೇಳಿಕೆ ಕೊಟ್ಟರು. ಆದ್ರೆ ದೇವಸ್ಥಾನ ಕಟ್ತೀನಿ ಅಂತ ಬಂದವ್ರನ್ನ ಉಳಿಸಲ್ಲ ನಾನು ಅಂತ ಹೇಳಿದ್ದಂತೆ. ಆ ಮಠದಿಂದ ಯಾರು ದೇವಸ್ಥಾನ ಕಟ್ಟಕ್ಕೆ ಮುಂದೆ ಬರಲ್ಲ, ಕಟ್ಟಂಗೂ ಇಲ್ಲ, ಮುಂದೆ ಬರಂಗೂ ಇಲ್ಲ. ಅಯ್ಯಮ್ಮ ಕಟ್ಟಂಗೆ ಇಲ್ಲ, ಕಟ್ಟಿಸ್ಕೊಳಕ್ಕೆ ಅಯ್ಯಮ್ಮ ಒಪ್ಪಿಗೆ ಕೊಡೋದು. ಏನಂದ್ರೆ ನಿಮ್ಮ ನೀವು ಪೂಜೆ ಮಾಡ್ಕೋಬಹುದು. ಕಷ್ಟ ಅಂತವ್ರಿಗೆ ಒಂದು ಒಳ್ಳೇದ್ ಮಾಡುತ್ತೆ. ಅವ್ರೇನೊಂದು ಮೊಸರನ್ನ ಇಕ್ಕೂ ಓಕೆ. ಮತ್ತೆ ಈ ದೇವರಿಗೆ ಉಡುಸ್ಲಮ್ಮ ಅಂತ ಹೆಸರು ಹೆಂಗ್ ಬಂತು? ಈಯಮ್ಮ ಮೈಸೂರು ಮಹಾರಾಜರು ಸ್ತೋತ್ರ ಮಾಡಿರೋದಂತ ಈ ತಾಯಿನ. ಆಗಿನ ಕಾಲದಲ್ಲೆಲ್ಲ ಮೈಸೂರು ಮಹಾರಾಜರು ಬಂದು ಇಲ್ಲೆಲ್ಲ ಉಳಿದವ್ರೆ ಅಂತ ಯಾರೋ ನಿಮ್ ಅಜ್ಜಿ ಹೇಳಿದ್ ನನಗೆ, ನಾನು ನಿಮ್ಗೆ ಹೇಳ್ತಾರದು ಆ ತರ. ನನ್ಗೆ ಯಾರೋ ಹೇಳಿದ್ರು, ನಾನು ನಿಮ್ಗೆ ಹೇಳ್ತಾ ಇರೋದು ಆ ತರ. ನೀರ ಆದ್ರೂ ಬಂದು ಇಲ್ಲಿ ಮಲಗಿದ್ರಂತೆ ಅವತ್ತು. ಇಲ್ಲಿ ಉಳಿದ್ಬಿಟ್ಟವ್ರೆ, ಏನ್ ಕುಳಿದಿರೋ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಹೋಗೋಣ ಅಂತ ಇದ್ರೆ ಯಾರು ಇಲ್ಲ ಅಂತ ಇಲ್ಲಿ. ಅವಾಗ ಆ ತಾಯಿನ ಇಲ್ಲಿ ಒಂದು ಸ್ತೋತ್ರ ಮಾಡಿ ಸ್ವಾಮಿಯರು 5 ವರ್ಷ ಮಗು ಬಂದು ಆ ಮಗು ಕೇಳ್ದಂತೆ, ಏನಮ್ಮ ನಾನು ಎಲ್ಲೋ ಹೋಗಿ ಬರೋವರೆಗೂ ನೀವು ಇದನ್ನೆಲ್ಲ ಕಾಯ್ಕೊಂಡು ಕೂತಿರ್ಬೇಕು ಅಂತ ಹೇಳಿ ಬಿಟ್ಟು ಹೋಗಿರೋಂತ. ಮೈಸೂರು ಮಹಾರಾಜರು ಸ್ತೋತ್ರ ಮಾಡಿರೋದು ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ಅಂದ್ರೆ ಬೇರೆ ಬರಲ್ಲ, ಮೈಸೂರು ಮಹಾರಾಜರಿಗೆ ಎಲ್ಲಿ ಬರುತ್ತೆ? ಆ ತಾಯಿ ಚಾಮುಂಡೇಶ್ವರಿನೇ. ಆದ್ರೆ ಇದು ಉಡುಸ್ಲಮ್ಮ, ಅಲ್ಲಿ ಹುಟ್ಟಿ ಬೆಳೆದ್ಲಲ್ಲ ಅವ್ರ ಸೋತ್ರ, ಅಲ್ಲೇ ಹುಟ್ಟಿಬಿಟ್ಲಲ್ಲ, ಅದರಿಂದ ಉಡುಸ್ಲಮ್ಮ ದೇವಿ ಅನ್ನೋದು ಒಂದು ಹೆಸರು ಬೀರುದು. ಆದ್ರೆ ಚಾಮುಂಡೇಶ್ವರಿನೇ ಈ ತಾಯಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಲ್ವಾ? ಏನ್ ಗೊತ್ತಾ, ಈ ಕಷ್ಟ ಅಂತ ಈಗ ಚಾರ್ಜ್ ಇಲ್ಲ ಅಂತ ಇರ್ತಾರೆ. ಅವ್ರಿಗೆ 10 ರೂಪಾಯಿ ಕೊಟ್ರೆ ನಮ್ದೇನು ಹೋಗಲ್ಲ, ಹೌದಾ? ಆದ್ರೆ 10 ರೂಪಾಯಿ ನಾನು ಅವ್ರಿಗೆ ಕೊಟ್ರೆ ನನ್ಗೆ 10 ರೂಪಾಯಿನೇ ಕೊಟ್ಟಿರ್ತಾಳ ತಾಯಿ. ಪರೀಕ್ಷೆ ಇದೆಲ್ಲ ಪರೀಕ್ಷೆ ಮಾಡ್ತಾಳೆ. ಇಲ್ಲ ಏನ್ ಗೊತ್ತಾ, ಬಹಳ ಪವರ್ಫುಲ್ ಬಿಡು. ನನ್ಗೆ ಹುಷಾರಿಲ್ಲ ಅಂತ ಏನೋ ಬಂದಿದ್ರೆ ನಾನೇ ತೊಳೆಯೋದು ಇದೆಲ್ಲ. ಅದೆಲ್ಲ ತೊಳೆದು ಸೀರೆ ಉಡಿಸಿ ಎಲ್ಲ ರೆಡಿ ಮಾಡೋದು ನಾನೇ. ಹುಷಾರಿ ಅಂತ ಬಂದಿದ್ರೆ ಬೆಳಗಿನ ಜಾವ 4 ಗಂಟೆ ಬಂದು ಎಬ್ಬರಿಸುತ್ತೆ. ಎದ್ದೇಳಮ್ಮ ಹೊತ್ತಾಯ್ತು, ಎದ್ದೇಳಮ್ಮ ಅಂತೈತಿ. ನಮ್ದು 1.5 ಕಿಲೋಮೀಟರ್ ಲಕ್ಷ್ಮೀ ಸಾಗರ. ನಮ್ದು ಅಲ್ಲಿಗೆ ಬಂದು ಎಬ್ಬರಿಸುತ್ತೆ ಅಂದ್ರೆ ಪವರ್ಫುಲ್ ಇಲ್ವಾ? ನೋಡಿ, ಅಜ್ಜಿ ಹೇಳಿದ ಮಾತಲ್ಲಿ ಎಷ್ಟು ಸತ್ಯ ಇತ್ತು ನೋಡಿ. ಸಾಕ್ಷಾತ್ ಉಡುಸ್ಲಮ್ಮನೇ ಬಂದು ಹೇಳ್ದಂಗೆ ಇತ್ತು ಅನ್ನಂಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ ತಿಳಿಸಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ತರ್ತಾ ಇರ್ತೀನಿ. ನಿಮ್ಮ ಸಪೋರ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕು. ಸೊ ಕೆ ಸ್ಟ್ರೀಟ್ ಮಾಸ್ಟರ್ ಈಸ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.